ಇನ್ನು ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಂಥ ಪಾಪಿಗಳಿಗೆ ನಾವೆಲ್ಲಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದರ ಏನಾದರೂ ಅರಿವಿದೆಯಾ? ಫೇಸ್ಬುಕ್ನಲ್ಲಿ ಮತ್ತೆ ಪಾಕ್ ಪರ ಘೋಷಣೆಗಳು ಮೊಳಗಿವೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೆ ಪಾಕ್ ಪರ ಘೋಷಣೆ, ಇವ್ರನ್ನೆಲ್ಲ ಅಲ್ಲಿ ಕಳಿಸ್ಬೇಕು. ಒಂದಿಷ್ಟು ಜನ ಪಾಕಿಸ್ತಾನ ಜಿಂದಾಬಾದ್ ಅಂತ ಪೋಸ್ಟ್ ಹಾಕಿದ್ದಾರೆ FBನಲ್ಲಿ. ನರೇಂದ್ರ ಮೋದಿ ವಿರುದ್ಧನೂ ಕೂಡ ಅವಹೇಳನಕಾರಿ ಪೋಸ್ಟನ್ನು ಹಾಕಲಾಗಿದೆ. ಒಂದಷ್ಟು ದಿವಸ ಇದ್ದು ಬರ್ರಪ್ಪ ಅಂತ, ಕೂಳು ನೀರು ಇಲ್ದಂಗೆ ಸಾಯಬೇಕಾಗತ್ತೆ. ಕೂಳು ನೀರು ಇಲ್ದಂಗೆ ಹೆಂಗೋ ಅದು ಯಾವ ದೇವ್ರ ದಯೇನೋ ಇಲ್ಲಿ ಹುಟ್ಟಿರಿ ಬದುಕಿ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕಿರೋದು. ಜೊತೆಗೆ ಕೆಟ್ಟ ಕೊಳಕ ಬೈಗಳು ಕೂಡ ನರೇಂದ್ರ ಮೋದಿಯವರನ್ನು ಕೂಡ ನಿಂದಿಸಲಾಗಿದೆ. ಬಜರಂಗ ದಳವನ್ನು ಕೂಡ ನಿಂದಿಸಲಾಗಿದೆ. ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದಿಂದ ಇದು ಪೋಸ್ಟ್ ಆಗಿರೋದು. ಅಸ್ಗರ್ ಕೊಪ್ಪ ಅಂತ ಇದೆ ನೋಡಿ. ಎಷ್ಟು ಧೈರ್ಯ ಇರಬೇಕು ಇವರಿಗೆ ಅಂತ ಈ ರೀತಿ ಹಾಕ್ತಾರಲ್ಲ. 2 ದಿನದ ಹಿಂದೆನೇ ಪೊಲೀಸರು ಬಂಧಿಸಿದ್ದಾರಂತೆ. ಪೋಸ್ಟ್ ಸಂಬಂಧ ಆಕ್ರೋಶ ಎದ್ದೇಳ್ತು. ಇದನ್ನು ನೋಡಿ ಸುಮೋಟೋ ಕೇಸನ್ನು ದಾಖಲಿಸಿದ್ರು ಕೊಪ್ಪ ಪೊಲೀಸರು. ಅದಾದ್ಮೇಲೆ ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿಸಿ ಈಗ ಕೊಪ್ಪ ಠಾಣೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಘನಕಾರ್ಯಕ್ಕೋಸ್ಕರ ಜಿಂದಾಬಾದ್ ಹೇಳಿದೆಪ್ಪ ಅಂತ ಕೇಳ್ತಾ ಇದ್ದಾರೆ ಅವನಿಗೆ. ನೋಡಿ ಇವನು ಮುಸುಡಿ ನೋಡಿ ಹೆಂಗಿದೆ ಅಂತ. ಎಲ್ಲಿದ್ದೀನಿ, ಏನು, ಎಲ್ಲಿ ಹುಟ್ಟಿದ್ದೀನಿ, ಯಾವ ಅದೃಷ್ಟದಿಂದ ಹುಟ್ಟಿದೆ. ಬಹುಶಃ ಜಗತ್ತಲ್ಲಿ ಇವನಿಗಿಂತ ಸುಖಿ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅನಿಸುತ್ತೆ. ಯಾಕಂದರೆ ಭಾರತದ ನೆಲದಲ್ಲಿ ಹುಟ್ಟಿರೋದ್ರಿಂದ. ಪಾಕಿಸ್ತಾನದಲ್ಲಿ ಹುಟ್ಟಿದರೆ ಭಿಕ್ಷೆ ಎತ್ತಬೇಕಾಗಿತ್ತು. ಆ ದೇಶನೇ ಭಿಕ್ಷೆ ಎತ್ತೋ ಸ್ಥಿತಿ ಬಂದಿದೆ ಈಗ. ಅಂಥ ದರಿದ್ರತನ ಆವರಿಸ್ಕೊಂಡಿದೆ. ಇವರಿಗೆ ಆ ದರಿದ್ರತನದ ಬಗ್ಗೆ ಇವರಿಗೆ ಹುಚ್ಚು, ವ್ಯಾಮೋಹ, ಪ್ರೀತಿ. ಏನು ಮಾಡ್ತೀರಿ ಇಂಥ ದರಿದ್ರ ಮನಸ್ಥಿತಿಗೆ? ದುರಂತ. ನಿಜಕ್ಕೂ ಇದು ದುರ್ದೈವ ಮತ್ತು ದುರಂತ.